भारतीय जनता पार्टी ಸೇರಿ ಇವತ್ತು ಹೇಮಾವತಿ ನೀರು ಕೊಡಬೇಕು ಅಂತ ಹೇಳಿ ಬೃಹತ್ ಪ್ರತಿಭಟನೆ ಮಾಡಿದ್ವಿ. ನಾವು ಕಿಶೋರ್ ಅವರು, ಲಕ್ಷ್ಮಣ ಸಾಹೇಬರು, ದಿಲೀಪ್ ಅವರು ಪ್ರತಿಭಟನೆನ 2 ಪಕ್ಷದ ಕಾರ್ಯಕರ್ತರು ಮಾಡಿದ್ವಿ. ಸುಮಾರು ಜನ ರೈತ ಬಂಧುಗಳು ಬಂದಿದ್ರು. ಇವತ್ತು ನಮ್ದಿಷ್ಟೇ ಪ್ರತಿಭಟನೆ ವಿಚಾರ ಅಂದ್ರೆ ನಮಗೆ ಕೂಡಲೇ ಹೇಮಾವತಿ ನೀರನ್ನ ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಹರಿಸಬೇಕು ಅಂತ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನು ತರಬೇತಿ ಕ್ಷೇತ್ರ ಬರ ಬೆಳೆ ವರ್ಷ ಮಾಡಬೇಕು. ಕೂಡಲೇ ರೈತರಿಗೆ ಮೇವಿಲ್ಲ, ಮೇವಿಲ್ಲ, ಬೆಳೆಯಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಇವತ್ತು ಕರೆಂಟ್ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಏನ್ ಮೇವು ಬ್ಯಾಂಕ್ ಮಾಡಬೇಕು. ಯಾಕೆಂದ್ರೆ ಇವತ್ತು ವರ್ಷ ಮಾಡ್ತಾ ಇದ್ರು, ಬರಗಾಲ ಪರಿಷತ್ ಘೋಷಣೆ ಮಾಡಿ ಮೇವು ಸಹಿತ ಉಚಿತವಾಗಿ ಸಪ್ಲೈ ಮಾಡ್ತಾ ಇದ್ರು. ಅದು ಸಹಿತ ಮಾಡಬೇಕು, ಗೋಶಾಲೆ ಮಾಡಬೇಕು ಅಂತ ಇವತ್ತು ನಾವು ಕೇಳ್ತಾ ಇದ್ದೀವಿ. ಇವರೇನಾದ್ರು ಇವತ್ತೇನೋ ದೊಡ್ಡ ತಗೊಂಡಿದ್ದಾರೆ. ಇನ್ನು 3 ವರ್ಷದಲ್ಲಿ ICIC ಸೆಲೆಕ್ಟ್ ಮಾಡಿ ನಾವು ನೀರು ಬಿಡ್ತೀವಿ. ಶುಕ್ರವಾರ ಬಿಡ್ಲಿಲ್ಲ ಅಂದ್ರೆ ಸೋಮವಾರ ಏನು ಇವತ್ತು ಪ್ರತಿಭಟನೆ ಮಾಡ್ತೀವಿ. ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸೇರಿ ಇವತ್ತು ನೀರು ಬಿಡಗಂಡು ಸರಿ ನಾವಿಲ್ಲೇ ಹೇಮಾವತಿ ಕಚೇರಿ ಮುಂದೆ ಮನಿಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ. ಕೂಡಲೇ ಸರ್ಕಾರ ಗಮನ ಹರಿಸಿ ಏನಿರ್ತಕ್ಕಂಥ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಗಮನ ಹರಿಸಿ ಕೂಡಲೇ ನಮ್ಗೆ ಹೇಮಾವತಿ ನೀರು ಬಿಡಬೇಕು. ಮತ್ತೆ ನಮ್ಮ ಕ್ಷೇತ್ರದ ಬರಪಡಿಯ ಪರಿಷತ್ ಘೋಷಣೆ ಮಾಡಬೇಕು. ಏನಿರ್ತಕ್ಕಂಥ 3 ಫೇಸ್ ವಿದ್ಯುತ್ ಶಕ್ತಿನ ಕೂಡಲೇ ರೈತರಿಗೆ ಸಮರ್ಪಕವಾಗಿ ಸರಬರಾಜು ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ವಿ. ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಕ್ರಮ ತಗೊಳ್ಳಿಲ್ಲ, ನಾವು ಉಗ್ರ ಪ್ರತಿಭಟನೆ ಮಾಡಿ ಇದೇ ಜಾಗದಲ್ಲಿ ಮನಿಕೊಂಡು ಅಗ್ರೂರಾತ್ರಿ ಮನಿಕೊಂಡು ಅವರಾತ್ರಿ ರೆಡಿ ಮಾಡ್ತೀವಿ ಅಂತ ಇವತ್ತು ಸರ್ಕಾರಕ್ಕೆ ತಮ್ಮ ಮುಖಾಂತರ ನಾವು ವರದಿ ಕೊಡ್ತಾ ಇದ್ದೀವಿ, ನಿಶ್ಚಯ ಕೊಡ್ತಾ ಇದ್ದೀವಿ. ಧನ್ಯವಾದ.